ಶಾಲಾ ಎಸ್ಡಿಎಂಸಿ ಮತ್ತು ಸಮುದಾಯದಿಂದ ಸಾಮಾಜಿಕ ಅರಿವು. ಶಾಲೆಯ ಕಾಂಪೌಂಡ್ಗೆ ಅರ್ಥಪೂರ್ಣ ಪರಿಕಲ್ಪನೆಗಳುಳ್ಳ ಮತ್ತು ಇಲಾಖೆಯ ಯೋಜನೆಗಳ ಬಗ್ಗೆ ಮಕ್ಕಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಸಾಮಾಜಿಕ ಅರಿವು ಮೂಡಿಸುವ ವರ್ಲಿ ಚಿತ್ರಗಳನ್ನು ಬರೆಸಲಾಗಿದೆ. ಶಾಲಾ ಗೋಡೆಗಳ ಮೇಲಿನ ವರ್ಲಿ ದೃಶ್ಯಗಳನ್ನು ಮಕ್ಕಳು ಪ್ರತಿದಿನ ಕಣ್ಣಾರೆ ಕಾಣುವ ಸಾಮಾಜಿಕ, ಸಾಂಸ್ಕೃತಿಕ, ನೈತಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯ ಚಿತ್ರಗಳು ಮಕ್ಕಳಿಗೆ ಸಾಮಾಜಿಕ ಪ್ರಜ್ಞೆ ಹಾಗೂ ಆಲೋಚನಾ ಲಹರಿಯ ಮೇಲೆ ಆಳವಾದ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಎಸ್ಡಿಎಂಸಿ ಮತ್ತು ಸ್ಥಳೀಯ ಸಮುದಾಯದವರೇ ಮುತುವರ್ಜಿ ವಹಿಸಿ ಈ ಚಿತ್ರಗಳನ್ನು ಬಿಡಿಸುವುದರಿಂದ ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಗೌರವ ಮತ್ತು ಸಹಕಾರ, ಸಾಮಾಜಿಕ ಒಗ್ಗಟ್ಟಿನ ಭಾವನೆ ಸಹಜವಾಗಿ ಮೂಡುತ್ತಿದೆ. ಶಾಲೆಯ ಗೋಡೆಗಳ ಮೇಲಿನ ಸಾಮಾಜಿಕ ಚಿತ್ರಗಳು ಮತ್ತು ಗಣ್ಯರ ಮಾರ್ಗದರ್ಶನವು ಮಕ್ಕಳಲ್ಲಿ ನೈತಿಕತೆ ಹಾಗೂ ಸಾಮಾಜಿಕಮುಖಿ ಚಿಂತನೆಯನ್ನು ಯಶಸ್ವಿಯಾಗಿ ಬಿತ್ತುತ್ತವೆ. ಶಿಕ್ಷಣ ಪ್ರೇಮಿಗಳಿಂದ ನುಡಿಗಳನ್ನು ಮಕ್ಕಳು ಆಸಕ್ತಿಯಿಂದ ಆಲಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿರುವುದು ಅವರ ವ್ಯಕ್ತಿತ್ವ ವಿಕಾಸನಕ್ಕೆ ಮುನ್ನಡಿಯಾಗಿದೆ. ಆಲ್ಬರ್ಟ್ ಬಂಡೂರಾ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಆಧಾರದ ಮೇಲೆ ಶಾಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯು ನಮ್ಮ ಶಾಲಾ ಮಕ್ಕಳ ಮೇಲೆ ತುಂಬ ಧನಾತ್ಮಕವಾಗಿ ಪರಿಣಾಮ ಬೀರಿವೆ. ಪ್ರತ್ಯಕ್ಷ ವೀಕ್ಷಣೆಯ ಮತ್ತು ಅನುಕರಣೆ. ತರಗತಿಯಲ್ಲಿ ನೀಡುವ ಬೋಧನೆಗಳಿಗಿಂತ ಹಿರಿಯರು ಮತ್ತು ಪೋಷಕರು ಶಾಲೆಯ ಅಭಿವೃದ್ಧಿಗಾಗಿ ಸ್ವಯಂ ಪ್ರೇರಿತರಾಗಿ ಶ್ರಮಿಸುವುದನ್ನು ಮಕ್ಕಳು ಕಣ್ಣಾರೆ ನೋಡಿ ಅವರಲ್ಲಿ ವೃತ್ತಿಗಳನ್ನು ಸಹಜವಾಗಿ ಅನುಕರಿಸುವ ಗುಣಗಳನ್ನು ಸೇವಾ ಮನೋಭಾವದೊಂದಿಗೆ ಅಳವಡಿಸಿಕೊಂಡಿದ್ದಾರೆ. ನಿಸ್ವಾರ್ಥ ಸೇವಾ ಮನೋಭಾವದ ಬೀರೂರುವಿಕೆ. ಯಾವುದೇ ಫಲಾಪೇಕ್ಷೆಯೂ ಇಲ್ಲದೆ ಸಮಾಜಕ್ಕಾಗಿ ದುಡಿಯುವ ಹಿರಿಯರ ನಡವಳಿಕೆಯನ್ನು ವೀಕ್ಷಿಸುವುದರಿಂದ ಮಕ್ಕಳ ಸುಪ್ತ ಮನಸ್ಸಿನಲ್ಲಿ ನಿಸ್ವಾರ್ಥತೆ ಹಾಗೂ ಪರರಿಗೆ ಸಹಾಯ ಮಾಡುವ ಗುಣ ಆಳವಾಗಿ ಬೆಳೆಯಲು ಸಹಕಾರಿಯಾಗಿದೆ. ಶ್ರಮದ ಗೌರವದ ಪ್ರಾಯೋಗಿಕ ಅರಿವು. ಕೈಯಿಂದ ಕೆಲಸ ಮಾಡುವುದರಲ್ಲಿ ಯಾವುದೇ ಕೀಳಿರಿಮೆ ಇಲ್ಲ ಎಂಬ ಸತ್ಯವನ್ನು ಮಕ್ಕಳು ಸ್ವತಃ ಕೈ ಜೋಡಿಸಿ ಕೆಲಸ ಮಾಡುವಾಗ ಅನುಭವದ ಮೂಲಕ ಅರಿತುಕೊಳ್ಳುತ್ತಾರೆ. ಇದು ದೈಹಿಕ ಶ್ರಮವನ್ನು ಗೌರವಿಸುವ ದೃಷ್ಟಿಕೋನವನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಸಹಕಾರ ಮತ್ತು ಒಗ್ಗಟ್ಟಿನ ಪಾಠ. ಸಮುದಾಯದೊಂದಿಗೆ ಬೆರೆತು ಒಟ್ಟಾಗಿ ಕೆಲಸ ಮಾಡುವಾಗ ಮಕ್ಕಳು ಪರಸ್ಪರ ಹೊಂದಾಣಿಕೆ, ತಂಡದ ಭಾವನೆ ಮತ್ತು ಸಹಕಾರದ ಮಹತ್ವವನ್ನು ಪ್ರಾಯೋಗಿಕವಾಗಿ ಕಲಿತುಕೊಳ್ಳಲು ಸಹಕಾರಿಯಾಗಿದೆ. ಔಪಚಾರಿಕ ಉಪದೇಶವಿಲ್ಲದ ಮೌಲ್ಯ ಶಿಕ್ಷಣ. ಸಮುದಾಯದ ಹಿರಿಯರು ಮತ್ತು ಪೋಷಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶಾಲೆಯ ಕೆಲಸದಲ್ಲಿ ಶ್ರಮಿಸುವುದನ್ನು ಮಕ್ಕಳು ಕಣ್ಣಾರೆ ಕಾಣುತ್ತಾರೆ. ಈ ವೀಕ್ಷಣೆಯು ಮಕ್ಕಳಲ್ಲಿ ನಿಸ್ವಾರ್ಥತೆ, ಶ್ರಮದ ಗೌರವ ಮತ್ತು ಸಹಕಾರದ ಗುಣವನ್ನು ಯಾವುದೇ ಔಪಚಾರಿಕ ಉಪದೇಶವಿಲ್ಲದೆ ಆಳವಾಗಿ ಬೇರೂರಿಸಲು ತುಂಬ ಸಹಕಾರಿಯಾಗಿದೆ. ಯುವಕ ಸಂಘ ಸ್ವಯಂ ಪ್ರೇರಿತ ಸಹಭಾಗಿತ್ವದಿಂದ ಶಾಲಾ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತು ವ್ಯಕ್ತಿತ್ವ ನಿರ್ಮಾಣ. ಉದ್ಯಾನವನ ನಿರ್ಮಾಣ, ಶಾಲೆಯ ಕೊಠಡಿ ಹಾಗೂ ಕಾಂಪೌಂಡ್ಗೆ ಬಣ್ಣ ಬಳಿಯುವುದು ಮುಂತಾದ ಕೆಲಸಗಳನ್ನು ಸೇವಾ ಕಾರ್ಯ ಮತ್ತು ತೊಡಗಿಸಿಕೊಳ್ಳುವಿಕೆಯ ಸಾಮಾಜಿಕ ಮೌಲ್ಯ ಬೆಳೆಸಲು ಸಮುದಾಯದ ಪಾಲ್ಗೊಳ್ಳುವಿಕೆಯಿಂದ ಅತ್ಯಂತ ಮಾದರಿ ಕಾರ್ಯನಿರ್ವಹಣೆಯಾಗುತ್ತಿದೆ. ನನ್ನ ತಂದೆ, ನನ್ನ ಕುಟುಂಬ ಹಾಗೂ ಸ್ಥಳೀಯ ಸಮುದಾಯದವರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಅಂದಾಜು 35,000 ರೂಪಾಯಿ ವೆಚ್ಚದಲ್ಲಿ ಶಾಲಾ ಉದ್ಯಾನವನ ನಿರ್ಮಾಣ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ನನ್ನ ಮಾರ್ಗದರ್ಶನದಲ್ಲಿ ರೂಪುಗೊಂಡ ಈ ಪ್ರಾಯೋಗಿಕ ಅನುಭವವು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಾಯಕ ನಿಷ್ಠೆ ಮತ್ತು ನೈತಿಕ ಮೌಲ್ಯಗಳನ್ನು ಬಿತ್ತುವ ಮೂಲಕ ಅವರ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ. ಈ ಎಲ್ಲ ಕಾರ್ಯಗಳಿಂದ ಮಕ್ಕಳ ಮೇಲೆ ಅರಿವಿಲ್ಲದಂತೆ ಪರಿಣಾಮ ಬೀರಿ ಅವಲೋಕನ ಮತ್ತು ಅನುಕರಣೆಯಲ್ಲಿ ಮಕ್ಕಳು ತೊಡಗಿಸಿಕೊಂಡಿದ್ದಾರೆ. ಸೇವಾ ಮನೋಭಾವ ಎನ್ನುವ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಲ್ಲಿ ಮಕ್ಕಳು ಹಿರಿಯರನ್ನು ಅನುಕರಿಸಿ ಶಾಲೆಯಲ್ಲಿ ತಾವೂ ಕೂಡ ಯಾವುದೇ ಹಿಂಜರಿಕೆ, ಭಯ, ಕೀಳಿರಿಮೆ ಇಲ್ಲದೆ
ಶಾಲೆಯ ಅಭಿವೃದ್ಧಿ ಎಂಬ ಕಾರ್ಯಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ನಿರ್ಮಾಣದಲ್ಲಿ ಈ ಎಲ್ಲ ಕಾರ್ಯಗಳು ಅತ್ಯಂತ ಸಹಕಾರಿ ಎನ್ನುವ ಮೌಲ್ಯಗಳನ್ನು ಅರಿಯುವಲ್ಲಿ ಇವು ತುಂಬ ಸಹಕಾರಿಯಾಗಿರ್ತಕ್ಕಂಥ ಚಟುವಟಿಕೆಗಳಾಗಿವೆ. 4 ಗೋಡೆಗಳ ಮಧ್ಯೆ ಹೇಳುವ ಪಾಠಕ್ಕಿಂತ ಮಕ್ಕಳ ಪ್ರಾತ್ಯಕ್ಷಿಯ ಇಂಥ ಅನುಭವಗಳು ಜೀವನದ ಮೇಲೆ ತುಂಬ ಪರಿಣಾಮಕಾರಿಯಾಗಿ ಪರಿಣಾಮ ಬೀರುತ್ತವೆ. ಅನುಭವದ ಕಲಿಕೆಗಾಗಿ ಮಕ್ಕಳಿಗೆ ನ್ಯಾಯಾಲಯದ ಕಾರ್ಯನಿರ್ವಹಣೆ, ವಕೀಲರ ವಾದ ವಿವಾದಗಳು ಮತ್ತು ನ್ಯಾಯಾಧೀಶರ ಪಾತ್ರದ ಬಗ್ಗೆ ಪ್ರಾಯೋಗಿಕ ಮೂಲಕ ಜ್ಞಾನ ಮೂಡಿಸುವುದು ಅತಿ ಅವಶ್ಯ. ಸಾರ್ವಜನಿಕವಾಗಿ ಮಾತನಾಡುವ ಕಲೆ ಮತ್ತು ಸಂವಹನ ಕೌಶಲ್ಯವನ್ನು ಮಕ್ಕಳಲ್ಲಿ ವೃದ್ಧಿಸಲು ಇದು ಉತ್ತಮ ವೇದಿಕೆಯಾಗುತ್ತದೆ. ಸಮಸ್ಯೆಯೊಂದನ್ನು ವಿಶ್ಲೇಷಿಸಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವ ತಾರ್ಕಿಕ ಚಿಂತನೆಯನ್ನು ಬೆಳೆಸುವುದು ಈ ಅನುಪನಟನೆಯ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರು, ಸರ್ಕಾರ ವಕೀಲರು, ಆರೋಪಿ ಪರ ವಕೀಲರು, ಸಾಕ್ಷಿದಾರರು ಮತ್ತು ಕೋರ್ಟ್ ಸಿಬ್ಬಂದಿಯ ಪಾತ್ರಗಳನ್ನು ಹಂಚುವ ಮೂಲಕ ಅವರಿಗೆ ಜವಾಬ್ದಾರಿಯನ್ನು ಕಲಿಸಲಾಯಿತು. ಇದು ಅನುಭವದ ಶಿಕ್ಷಣಕ್ಕೆ ಸಾಕ್ಷಿ.
ಈ ಅನುಕು ಪ್ರದರ್ಶನಗಳು ಮಕ್ಕಳ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀರಿವೆ. ಧನ್ಯವಾದಗಳು. ಧನ್ಯವಾದಗಳು.